ಪೆಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧವೇ ನಡೆದು ಹೋಗಿದೆ. ಹಲವೆಡೆ ನರಮೇಧಕ್ಕೆ ಉಗ್ರರು ಪ್ಲಾನ್ ಮಾಡಿಕೊಂಡಿದ್ರಂತೆ. ಪೆಹಲ್ಗಾಮ್ನಲ್ಲಿ ಮಾತ್ರ ನರಮೇಧ ನಡೆಸಬೇಕು ಅಂತ ಅಲ್ಲ, ಇನ್ನೂ ಕೆಲವು ಕಡೆ ಇವರು ಟಾರ್ಗೆಟ್ ಮಾಡಿಕೊಂಡಿದ್ರು. ಉಗ್ರರಿಂದ ಪ್ಲಾನ್ ಬಹಳ ಕಡೆ ನಡೆದಿತ್ತು. ಈ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲೂ ಕೂಡ ಸರ್ಚ್ ಮಾಡಿದ್ರಂತೆ. ದಾಳಿ ಮಾಡುವಂತ ಪ್ಲಾನ್ ಅಲ್ಲೂ ಕೂಡ ದಾಳಿ ಮಾಡಬೇಕು ಅಂತೇಳಿ ಇವರೊಂದು ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದ್ರು ಉಗ್ರರು. ಪೆಹಲ್ಗಾಮ್ ಠಾಣೆ ಬಳಿ ಇರುವಂತಹ ಪಾರ್ಕ್ ಇದು. 700 ಮೀಟರ್ ದೂರದಲ್ಲಿರುವಂತ ಅಮ್ಯೂಸ್ಮೆಂಟ್ ಪಾರ್ಕ್ ಮೇಲೂ ಕೂಡ ದಾಳಿ ನಡೆಸಬೇಕು ಅನ್ನೋದು ಇವರ ಪ್ಲಾನ್ ಆಗಿತ್ತು. ಈಗಾಗಲೇ ಹೇಳಿದ ಹಾಗೆ ಉಗ್ರರು ದಿಢೀರಂತ ಬಂದಿದ್ದೇನಲ್ಲ, ಒಂದು ವಾರದ ಹಿಂದೆ ಇಲ್ಲಿ ಬಂದು ಉಳ್ಕೊಂಡಿದ್ರು ಅಂತ ಅಂದ್ರೆ ಅದಕ್ಕೆ ತಿಂಗಳಾನುಗಟ್ಲೆ ಸ್ಕೆಚ್ ಹಾಕೊಂಡಿರ್ತಾರೆ. ಅವ್ರು ಹೇಗೆ ಬರಬೇಕು, ಎಲ್ಲಿ ಉಳ್ಕೊಳ್ಬೇಕು, ಎಲ್ಲಿ ನಿಂತ್ಕೊಳ್ಬೇಕು, ಯಾರು ವೆಪನ್ಸ್ ತಂದು ಕೊಡಬೇಕು, ಇದೆಲ್ಲವೂ ಕೂಡ ಪ್ಲಾನ್ ಆಗಿರುತ್ತೆ. 15ನೇ ತಾರೀಕು ಬಂದ ನಂತರ ಇವರು ಬೇತಾಬ್ ಹಾಗೂ ಅರು ಕಣಿವೆ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ. ಆಗ ಗೊತ್ತಾಗುತ್ತೆ ಅಲ್ಲಿ ಸೆಕ್ಯೂರಿಟಿ ಇದೆ ಅಂತ. ಮತ್ತೊಂದು ಕಡೆ ಇಲ್ಲಿ ಪೆಹಲ್ಗಾಮಲ್ಲಿ ಸೆಕ್ಯೂರಿಟಿ ಇಲ್ಲ, ಅಟ್ಯಾಕ್ ಮಾಡ್ಬೋದು ಅಂತ ಮಾಡ್ತಾರೆ. ಅಷ್ಟೇ ಅಲ್ಲ, ಅಮ್ಯೂಸ್ಮೆಂಟ್ ಅನ್ನುವಂಥ ಪಾರ್ಕ್ ಮೇಲೂ ಕೂಡ ಇವರು ಕಣ್ಣಿಟ್ಟಿದ್ರು, ಅಲ್ಲೂ ದಾಳಿ ಮಾಡಬೇಕು ಅಂತೇಳಿ. ಇನ್ನೊಂದು ಪೆಹಲ್ಗಾಮ್ ಠಾಣೆಯ ಬಳಿ ಇರುವಂಥ ಪಾರ್ಕ್ ಇದು 700 ಮೀಟರ್ ದೂರದಲ್ಲೇ ಇದೆ. ಪೆಹಲ್ಗಾಮ್ ಠಾಣೆಯ 700 ಮೀಟರ್ ದೂರದಲ್ಲೇ ಇರುವಂಥ ಅಮ್ಯೂಸ್ಮೆಂಟ್ ಪಾರ್ಕ್ ಮೇಲೂ ಕೂಡ ಇವರು ಕಣ್ಣಿಟ್ಟಿದ್ರು ಅನ್ನೋದು ಗೊತ್ತಾಗಿದೆ. ಅಂದರೆ ಅಷ್ಟು ಜಾಗಗಳನ್ನು ಇವರು ಟಾರ್ಗೆಟ್ ಮಾಡಿದ್ರು, ಎಲ್ಲೆಲ್ಲಿ ಅಟ್ಯಾಕ್ ಮಾಡಬೇಕು ಅಂತೇಳಿ. ನೀವು ಸಿನಿಮಾಗಳಲ್ಲಿ ನೋಡಿರ್ತೀರ, ಒಂದು ಸಿನಿಮಾ 3 ಅವರ್ಸಲ್ಲೇ ಎಷ್ಟೆಷ್ಟು ಪ್ಲೇಸ್ಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾರೆ ಅಂತ. ರೈಲ್ವೆ ಸ್ಟೇಷನಲ್ಲಿ ಬಾಂಬ್ ಇಡ್ತಾರೆ, ಅಥವಾ ಮಾಲಲ್ಲಿ ಇಡ್ತಾರೆ, ಇನ್ನು ಎಲ್ಲೆಲ್ಲೆಲ್ಲೆಲ್ಲೋ ಇಡ್ತಾರೆ. ಅಂದರೆ ಇವ್ರ ಪ್ಲಾನು ಜಸ್ಟ್ ಒಂದು ಪೆಹಲ್ಗಾಮ್ಗೆ ಹೋಗಿ ಅಟ್ಯಾಕ್ ಮಾಡಿ ಇಷ್ಟು ಪ್ರವಾಸಿಗರನ್ನ ಕೊಂದು ಹಾಕಿ ಬರಬೇಕು ಅಂತ ಮಾತ್ರ ಇರಲಿಲ್ಲ. ಬದಲಿಗೆ ಪಾರ್ಕ್ ಇರ್ಬೋದು, ಈ ಬೇತಾಬ್ ಕಣಿವೆ ಇರ್ಬೋದು, ಅರು ಕಣಿವೆ ಇರ್ಬೋದು, ಪೆಹಲ್ಗಾಮ್ ಇರ್ಬೋದು, ಈ ಎಲ್ಲ ಪ್ಲೇಸ್ಗಳ ಮೇಲೂ ಕೂಡ ಇವರು ಕಣ್ಣಿಟ್ಟಿದ್ರು, ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಫೈನಲ್ ಆಗಿ ಇವರು ಅಟ್ಯಾಕ್ ಮಾಡಿ 26 ಮಂದಿಯನ್ನು ಹತ್ಯೆ ಮಾಡಿದ್ದು ಪೆಹಲ್ಗಾಮ್ ಅನ್ನುವಂಥ ದುರ್ಗಮ ಪ್ರದೇಶ ಏನಿದೆ ಅಲ್ಲಿನ ಬೈಸರನ್ ಕಣಿವೆಯಲ್ಲಿ ಅಟ್ಯಾಕ್ ಮಾಡಿದ್ದು. ಅವರ ಒಂದು ಟಾರ್ಗೆಟ್ ಅಲ್ಲಿ ಸಕ್ಸಸ್ ಆಯಿತು. ಕಾರಣ ಭದ್ರತಾ ವೈಫಲ್ಯ. ಅಲ್ಲಿ ಭದ್ರತೆ ಇಲ್ಲ ಅನ್ನೋದನ್ನ ಅವ್ರು ತಿಳ್ಕೊಂಡಿದ್ರು. ಹಾಗಾಗಿ ಅದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಓಕೆ, ಬೇತಾಬ್ ಬೇಡ, ಅರು ಕಣಿವೆ ಬೇಡ, ಪಾರ್ಕ್ ಬೇಡ, ಬದಲಿಗೆ ಪೆಹಲ್ಗಾಮ್ನಲ್ಲಿ ಬೈಸರನ್ ಕಣಿವೆ, ಅದು ಪ್ರವಾಸಿಗರ ಒಂದು ಅಟ್ರಾಕ್ಟಿವ್ ಆಗಿರುವಂಥ ಪ್ರವಾಸಿ ತಾಣ. ಯಾರೇ ಹೋದರೂ ಕೂಡ ಅಲ್ಲಿ ಅಟ್ರಾಕ್ಟ್ ಮಾಡುತ್ತೆ. ನಡ್ಕೊಂಡು ಹೋದ್ರೂ ಪರವಾಗಿಲ್ಲ, ಹೆಂಗೆ ಹೋದ್ರೂ ಪರವಾಗಿಲ್ಲ, ಅಲ್ಲಿ ಹೋಗಿ ಬರಬೇಕು ಅನ್ನೋದು ಕನಸಿರುತ್ತೆ. ಅದನ್ನು ಟಾರ್ಗೆಟ್ ಮಾಡಿಕೊಂಡು ಇವ್ರು ಹೀಗೆ ಮಾಡಿದ್ರು. ಇನ್ನು ಅಮ್ಯೂಸ್ಮೆಂಟ್ ಪಾರ್ಕ್ನ ದಾಳಿ ಅಂದರೆ ಆ ಪಾರ್ಕ್ನ ಒಂದಷ್ಟು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಇನ್ನೊಂದು ವಿಂಡೋದಲ್ಲಿ. ಆ ಪಾರ್ಕ್ ದಾಳಿಗೂ ಕೂಡ ಅಲ್ಲೂ ದಾಳಿ ಮಾಡಬೇಕು ಅಂತ ಇವರು ಸಂಚನ್ನು ಹಾಕಿದ್ರಂತೆ. ಬಟ್ ಇಷ್ಟೆಲ್ಲ ಸಂಚಿನಲ್ಲಿ ಸಕ್ಸಸ್ ಆಗಿದ್ದು ಈ ಪೆಹಲ್ಗಾಮ್ನ ಬೈಸರನ್ ಕಣಿವೆ ಮೇಲೆ ದಾಳಿ ಮಾಡಿದ್ದು. ಈ ಪಾರ್ಕ್ನಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಇರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಅದನ್ನೆಲ್ಲ ತಿಳ್ಕೊಂಡಿದ್ರು ಅನಿಸುತ್ತೆ. ಜೊತೆಗೆ ಅವರಿಗೆ ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾವ ಜಾಗದಲ್ಲಿ ಅಟ್ಯಾಕ್ ಮಾಡಿದರೆ ಹೆಚ್ಚು ಪ್ರವಾಸಿಗರನ್ನು ನಾವು ಹತ್ಯೆ ಮಾಡಬಹುದು ಅದನ್ನು ಕೂಡ ಅವ್ರು ಲೆಕ್ಕಾಚಾರ ಹಾಕ್ಕೊಂಡಿರ್ತಾರೆ. ಈ ಪೆಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾ ಇದ್ದಂತೆಯೇ ಅವರು ಆ ಒಂದು ಅರಣ್ಯ ಪ್ರದೇಶ ಏನಿದೆ, ಪೈನ್ ಅರಣ್ಯ ಪ್ರದೇಶ, ಅಲ್ಲಿಂದ ಏಕಾಏಕಿಯಾಗಿ ಎಂಟ್ರಿ ತೆಗೆದುಕೊಳ್ತಾರೆ. ವೆಯ್ಟ್ ಮಾಡ್ತಾ ಇರ್ತಾರೆ, ಪ್ರವಾಸಿಗರು ಇನ್ನೂ ಕೂಡ ಹೆಚ್ಚಾಗಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ತಕ್ಷಣ ಅಟ್ಯಾಕ್ ಮಾಡಬೇಕು ಅಂತ. ಹಾಗಾಗಿನೇ ಇಲ್ಲಿ ಏನು ಒಂದಷ್ಟು 3-4 ಪ್ರದೇಶಗಳನ್ನ ಅವರು ಟಾರ್ಗೆಟ್ ಮಾಡಿದ್ರು. ಅಲ್ಲಿ ಮೋಸ್ಟ್ಲಿ ಜನ ಸೇರ್ತಾ ಇಲ್ಲ ಅಂತಾನೋ ಅಥವಾ ಭದ್ರತೆ ಇದೆ ಅಂತಾನೋ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಹೋಗಲಿಲ್ಲ. ಬದಲಿಗೆ ಬೈಸರನ್ ಕಣಿವೆಯಲ್ಲಿ ಜನರು ಹೆಚ್ಚಾಗಿ ಸೇರಿದ್ರು ಕೂಡ ಅಲ್ಲಿ ಭದ್ರತೆ ಇರಲಿಲ್ಲ. ಹಾಗಾಗಿ ಈ ಒಂದು ದಾಳಿ ನಡೆಯೋದಕ್ಕೆ ಸಾಧ್ಯ ಆಯಿತು.